ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ. ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೂ ಮತ್ತೊಮ್ಮೆ ಸ್ವಾಗತ. ಮೇ ತಿಂಗಳ ಕುಂಭರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ಈ ತಿಂಗಳ ವಾಕ್ಯದಲ್ಲಿ ಗುರು ಶುಕ್ರರ ಶ್ರೀರಕ್ಷೆ ಇದೆ, ಇಷ್ಟಸಿದ್ಧಿ ಲಾಭ ಯೋಗ ಇದೆ ಎಂಬಂಥ ವಾಕ್ಯ ನಿಮಗೆ ಅನ್ವಯ ಆಗಿದೆ. ಹಾಗೆ ಕುಂಭರಾಶಿಯವರು ಈ ತಿಂಗಳಲ್ಲಿ ಅನೇಕ ಅದೃಷ್ಟದ ಶುಭ ಫಲಗಳನ್ನು ಪಡೆಯಲಿದ್ದಾರೆ. ಹಾಗೂ ಈ ಗುರುಬಲದ ಒಂದು ಕೊನೆಯ ಅವಕಾಶ ಈ ತಿಂಗಳಲ್ಲಿ ಗುರುವಿನ ರಾಶಿ ಪರಿವರ್ತನೆ ಜೂನ್ ಮೊದಲ ಭಾಗದಲ್ಲಿ ಆಗಲಿದೆ. ಜೂನ್ 1ರಂದು ಗುರು ರಾಶಿ ಪರಿವರ್ತನೆ ಮಾಡಲಿದ್ದಾನೆ. ಹಾಗಾಗಿ ಇಷ್ಟು ದಿನ ಇದ್ದಂತಹ ಗುರುಬಲ ನಿಮಗೆ ಈ ತಿಂಗಳಲ್ಲಿ ಮುಗಿಯಲಿದೆ. ಹಾಗಾಗಿ ಗುರು ಶುಕ್ರರ ಒಂದು ಶ್ರೀರಕ್ಷೆ ಈ ತಿಂಗಳು ಪೂರ್ತಿ ಇರುವಂಥದ್ದು. ಶುಭ ಗ್ರಹಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವಂಥ ಗುರು ಮತ್ತು ಶುಕ್ರರು, ಆ ಎರಡೂ ಗ್ರಹಗಳ ಒಂದು ಉತ್ತಮ ಫಲಿತಾಂಶ ನಿಮಗೆ ಇದೆ. ಸಾಡೆಸಾತಿಯ ಪ್ರಭಾವದಲ್ಲಿ ಇದ್ದರೂ ಸಹ ಇಷ್ಟು ದಿನ ನಿಮಗೆ ಗುರುಬಲ ಇದ್ದ ಕಾರಣ ವಿಶೇಷವಾದ ಏನು ತೊಂದರೆಗಳನ್ನು ಆಗಿಲ್ಲ. ಎಲ್ಲವೂ ಸ್ಥಿರವಾಗಿ ನಿಮ್ಮ ಪರವಾಗಿ ಎಲ್ಲ ಆಗಿತ್ತು. ಆದರೆ ಇನ್ನು ಮುಂದಿನ ತಿಂಗಳಿಂದ ಸ್ವಲ್ಪ ಏರುಪೇರು ಆಗ್ಬೋದು. ಹಾಗಾಗಿ ಈ ತಿಂಗಳಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಅದನ್ನು ಆಯೋಜನೆ ಮಾಡಿಕೊಳ್ಬೇಕು ಕುಂಭರಾಶಿಯವರು. ಆರಂಭದಲ್ಲಿ ರವಿಯ ಅನುಗ್ರಹ ನಿಮಗೆ 14ರವರೆಗೆ ಸೂರ್ಯನು ಪೂರಕವಾಗಿರ್ತಾನೆ. ಜೊತೆಗೆ ಈ ತಿಂಗಳ 11ರಿಂದ ಮಂಗಳನು ನಿಮ್ಮ ಪರವಾಗಿ ಬರಲಿದ್ದಾನೆ. ಶುಕ್ರನ ಅನುಗ್ರಹ ನಿಮಗೆ ಮಾಸ ಪೂರ್ತಿ ಇರಲಿದೆ. ಹಾಗಾಗಿ ಬುಧಾನುಕೂಲವು ನಿಮಗೆ 15ರಿಂದ ಬರಲಿದೆ. ಹಾಗಾಗಿ 5 ಅಥವಾ 6 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಉತ್ತಮ ಫಲವನ್ನು ಕೊಡುವಂಥ ಒಂದು ವ್ಯವಸ್ಥೆ ಇರುವ ಕಾರಣ ಅಲ್ಲಿ ಹಲವಾರು ನಿಮ್ಮ ಕನಸುಗಳು ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಈಡೇರುವಂಥದ್ದಿರುತ್ತೆ. ಹಾಗೆ ಆರೋಗ್ಯದ ವಿಚಾರವು ಉತ್ತಮ ಸ್ಥಿರವಾದ ಆರೋಗ್ಯ ಇರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟು ನೋಡಿದರೆ ಶುಕ್ರನು ಮಾಸಪೂರ್ತಿ ನಿಮಗೆ ಪರವಾಗಿರೋ ಕಾರಣ ಹಣಕಾಸು, ಆದಾಯ ಅಥವಾ ಕೊಡುಕೊಳ್ಳುವಂಥ ವ್ಯವಹಾರಗಳು ಇವೆಲ್ಲವೂ ನಿಮ್ಮ ಪರವಾಗಿರುತ್ತೆ. ಇನ್ನು ರವಿ ಮತ್ತು ಮಂಗಳರ ನಿಮಗೆ ಕೃಪೆ ಈ ತಿಂಗಳ ಆರಂಭದಲ್ಲಿ ರವಿಯು, ಆ ಬಳಿಕ ಮಂಗಳನು ಇರುವ ಕಾರಣ ಮನೆ ಭೂಮಿ ವಿಚಾರ, ಭೂಮಿ ಮನೆ ಕೊಳ್ಳುವಂಥದ್ದು, ಆಸ್ತಿ ವಿಚಾರ, ಕಾಗದ ಪತ್ರ ದಾಖಲೆಗಳ ವಿಚಾರ ಎಲ್ಲವೂ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ, ಅಥವಾ ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ಅಥವಾ ಇದ್ದಂಥ ಮನೆಯನ್ನು ಜೀರ್ಣೋದ್ಧಾರ ರಿಪೇರಿ ಮಾಡಿಸುವಂಥದ್ದು, ರಿನೋವೇಟ್ ಮಾಡುವಂಥದ್ದು, ಇಂಥ ಅವಕಾಶಗಳು ಈ ತಿಂಗಳಲ್ಲಿ ಒದಗಿ ಬರಲಿವೆ. ಹಾಗೆಯೇ ಶುಭ ಕಾರ್ಯಗಳಿಗೆ ಸಂಬಂಧಿತವಾದ ಮಾತುಕತೆಗಳು ಅಂದರೆ ಮದುವೆ, ಮುಂಜಿ ಇತ್ಯಾದಿಗಳು ಅಥವಾ ಗೃಹ ಪ್ರವೇಶಾದಿಗಳು, ಶುಭ ಮಂಗಲ ಕಾರ್ಯಗಳು ನಿಗದಿ ಆಗ್ಬೋದು. ಮದುವೆ ಫಿಕ್ಸ್ ಆಗಿದ್ರೆ ಮದುವೆ ಫಿಕ್ಸ್ ಆಗುವಂಥದ್ದು, ಅಥವಾ ಮದುವೆಗೆ ದಿನಾಂಕಗಳು, ನಿಶ್ಚಿತಾರ್ಥಗಳೆಲ್ಲ ಆಗುವಂಥ ಅವಕಾಶಗಳು ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಒದಗಿ ಬರುತ್ತೆ. ಹಾಗಾಗಿ ಗುರು ಶುಕ್ರರ ಶ್ರೀರಕ್ಷೆ, ಇಷ್ಟಸಿದ್ಧಿ, ಲಾಭಯೋಗ ಅನ್ನೋದು ಈ ವಾಕ್ಯ ನಿಮಗೆ ಅನ್ವಯವಾಗ್ತಾ ಇರುವ ಕಾರಣ ಹಲವಾರು ಕನಸುಗಳು ನನಸಾಗಲಿವೆ. ಹಾಗಾಗಿ ಈ ಒಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಸುವರ್ಣಾವಕಾಶ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಅಪರೂಪಕ್ಕೆ ಗುರುವಿನ ಅನುಗ್ರಹ, ಅಪರೂಪಕ್ಕೆ ಇರುವಂತಹ ಮಂಗಳನ ಒಂದು ಬೆಂಬಲ, ಜೊತೆಗೆ ತಿಂಗಳು ಪೂರ್ತಿರುವಂಥ ಶುಕ್ರನ ಬೆಂಬಲ, ಜೊತೆಗೆ ರವಿಯ ಒಂದು ಆರಂಭದಲ್ಲಿ ಅನುಗ್ರಹ, ಇವೆಲ್ಲವೂ ನಿಮಗೆ ಅನೇಕ ಲಾಭ, ಸುಖ, ಜಯ, ಯಶಸ್ಸನ್ನು ಕೊಡುವಂಥದ್ದು. ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ, ಕೈಗಾರಿಕೆ ನಡೆಸುವವರಿಗೆ, ಕೃಷಿ ಚಟುವಟಿಕೆ ಮಾಡೋರಿಗೆ ಎಲ್ಲರಿಗೂ ಅವರವರ ಕ್ಷೇತ್ರದಲ್ಲಿ ಅಧಿಕ ಲಾಭ, ಅಧಿಕವಾದ ಫಲಿತಾಂಶ, ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು, ಜಾಬ್ಗಳು ಸಿಗುವಂಥದ್ದು ಇರುತ್ತೆ. ಉದ್ಯೋಗಾರ್ಥಿಗಳಿಗೆ ಉದ್ಯೋಗದ ಅವಕಾಶ, ಇನ್ನು ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಅಪೇಕ್ಷೆ ಪಟ್ಟಂಥ ಉನ್ನತ ಶಿಕ್ಷಣದ ಸೀಟು, ಸ್ಥಾನಮಾನ ಸಿಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ವಿಶೇಷವಾದ ಸಕ್ಸಸ್ ಅಥವಾ ರ್ಯಾಂಕಿಂಗ್ಗಳು ಎಲ್ಲ ಬರುವಂಥದ್ದು, ಅದು ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ನೀಟ್ ಇರ್ಬೋದು, ಯಾವುದೋ ಅದರಲ್ಲಿ ನಿಮಗೆ ವಿಶೇಷವಾದ ಒಂದು ಅವಕಾಶಗಳು ಒದಗಿ ಬರುತ್ತೆ. ಇನ್ನು ಬಾಂಧವ್ಯ ಸಹ ಈ ತಿಂಗಳಲ್ಲಿ ಭಾಳ ಮಧುರವಾಗಿರುತ್ತೆ. ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಕೌಟುಂಬಿಕ ಬಂಧುಗಳ ಮಧ್ಯೆ ಉತ್ತಮವಾದ ಬಾಂಧವ್ಯ ಸಹ ಅಲ್ಲಿ ಬುಧ, ಶುಕ್ರ ಮತ್ತು ಗುರುಗಳ ಒಂದು ಶುಭ ಗ್ರಹಗಳ ಒಂದು ವಿಶೇಷವಾದ ಕೃಪೆ ನಿಮಗೆ ಈ ತಿಂಗಳಲ್ಲಿ ಇದ್ದ ಕಾರಣ ಅವೆಲ್ಲವೂ ಚೆನ್ನಾಗಿ ನಡೀತಾ ಹೋಗುತ್ತೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಬಂಧು ಮಿತ್ರರ ಜೊತೆಗೆ ಉತ್ತಮ ಕಾಲ ಕಳೆಯುವಂಥದ್ದು, ಪ್ರವಾಸ ಯಾತ್ರೆ ಹೋಗುವಂಥದ್ದು ಮುಂತಾದ ಶುಭ ಫಲಗಳು ನಿಮಗೆ ನಿರಂತರವಾಗಿ ಈ ತಿಂಗಳಲ್ಲಿ ಅವಕಾಶ ಇದೆ. ಹಾಗಾಗಿ ಗುರುಬಲದ ಒಂದು ವಿಶೇಷವಾದ ಕೊನೆಯ ಅವಕಾಶ, ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ನಿರ್ಧಾರ, ಕೊಡುಕೊಳ್ಳುವಂಥದ್ದು ಅಥವಾ ವಿವಾಹ ಸಂಬಂಧ ನಿರ್ಧಾರ, ಮನೆ ಭೂಮಿ ಸಂಬಂಧ ನಿರ್ಧಾರ ಇವೆಲ್ಲನ ಈ ತಿಂಗಳಲ್ಲಿ ಪ್ರಯತ್ನ ಪಟ್ಟರೆ ಫಲಿತಾಂಶವು ನಿಮ್ಮ ಪರವಾಗಿ ಆಗುತ್ತೆ. ಜಾಬನ್ನು ಹುಡುಕುವಂತಾಗಲಿ, ಜಾಬನ್ನು ಬದಲಿಸುವಂಥ ವಿಚಾರಕ್ಕೂ ಈ ತಿಂಗಳು ಅತ್ಯುತ್ತಮವಾಗಿದೆ. ಹಾಗಾದರೆ ಮುಂದೆ ನಿಮಗೆ ಗುರುಬಲದ ಕೊರತೆ ಒಂದಾದರೆ ಹಾಗೆ ಸಾಡೆಸಾತಿಯ ಕೆಲವೊಂದು ಕ್ಷಣಗಳು ನಿಮಗೆ ಇನ್ನೂ ಮುಗಿದಿಲ್ಲ. ಹಾಗಾಗಿ ಆ ಬಳಿಕದ ಸಾಡೆಸಾತಿಯ ಪ್ರಭಾವ ನಿಮಗೆ ಇನ್ನಷ್ಟು ಪರೀಕ್ಷೆಗಳನ್ನು ಓಡ್ಬೋದಾಗಿದೆ. ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಚಂದ್ರನ ಬೆಂಬಲ ಸಹ 16 ಡೇಟ್ಗಳಲ್ಲಿ ಚಂದ್ರನ ಅನುಕೂಲ ಇರ್ತಾನೆ. ಆ ಡೇಟ್ಗಳನ್ನು ಯಾವುದಂತ ನೋಡಿದರೆ ಮೇ 3, 4, 5, 6, 7, 10, 11, 12, 15, 16, 21, 22, 23, 24, 30, 31 ಸುಮಾರು 16 ಡೇಟ್ಗಳು ನಿಮಗೆ ಚಂದ್ರನು ಅನುಕೂಲವಾಗಿರುವಂಥ ಡೇಟ್ಗಳು ಬಂದಿವೆ. ಆ ಡೇಟ್ಗಳಲ್ಲಿ ಪ್ರಮುಖವಾದ ಕೆಲಸ ಕಾರ್ಯ, ನಿರ್ಧಾರ, ಒಪ್ಪಂದ, ಸಹಿತ ಎಲ್ಲ ಮಾಡ್ಕೋಬೋದಾಗಿದೆ.
ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಯೆಲ್ಲೋ ಆ್ಯಂಡ್ ವೈಟ್ ಕಲರ್ನ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಗುರು ಮತ್ತು ಶುಕ್ರರ ಅನುಕೂಲ ನಿಮಗೆ ತಿಂಗಳ ಪೂರ್ತಿ ಇದೆ. ಮತ್ತು ಸಂಖ್ಯೆಗಳು ನೋಡಿದರೆ 3 ಮತ್ತು 6, 3 ಆ್ಯಂಡ್ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ರವಿಯ ಅನುಗ್ರಹ 14ರವರೆಗೆ ಇದೆ ನಿಮಗೆ. ಹಾಗಾಗಿ ಸೂರ್ಯನ ಸಂಕೇತದ ವರೆಗೆ ಅಥವಾ ಕೇಸರಿ ಬಣ್ಣ ನಂಬರ್ 1 ಸಂಖ್ಯೆ 1 14ರವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಇರತಕ್ಕಂಥ ಬುಧನ ಪ್ರಭಾವ ಈ ತಿಂಗಳ 15ರಿಂದ ನಿಮಗೆ ವ್ಯಕ್ತವಾಗುತ್ತೆ. ಹಾಗಾಗಿ ತಿಂಗಳ 15ರಿಂದ ನೀವು ಈ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಬಳಸ್ಕೊಳ್ಳುವಂಥದ್ದು. ಮಂಗಳನ ಅನುಕೂಲ ನಿಮಗೆ ಈ ತಿಂಗಳ 11ರಿಂದ ಆರಂಭ ಆಗುತ್ತೆ. ಹಾಗಾಗಿ ಈ ಮೇ 11ರಿಂದ ನೀವು ಕೆಂಪು ಬಣ್ಣ ಅಥವಾ ರೆಡ್ ಅಥವಾ ಕೆಂಪು ಬಣ್ಣ ಹಾಗೂ ಸಂಖ್ಯೆ 9 ಮೇ 11ರಿಂದ ಬಳಸ್ಕೊಳ್ಳುವಂಥದ್ದು. ಚಂದ್ರಾನುಕೂಲದ 16 ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ಗ್ರಹಾನುಕೂಲ ಅದ್ಭುತವಾಗಿದೆ. ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟು ಕಚೇರಿ ಸಂಬಂಧ ಕೆಲಸ ಕಾರ್ಯ, ಭೂಮಿ, ಮನೆ ಅಥವಾ ವಿವಾಹ ಅಥವಾ ಉದ್ಯೋಗಕ್ಕೆ ಸಂಬಂಧಿತವಾದ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ, ವಿದ್ಯಾಭ್ಯಾಸದ ಅನುಕೂಲದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಈ ತಿಂಗಳಲ್ಲಿ ಅದ್ಭುತವಾದ ಅವಕಾಶ ಇದೆ. ಗೃಹಿಣಿಯರು, ಮಹಿಳೆಯರಿಗೂ ಸಹ ಉತ್ತಮವಾದ ಒಂದು ಸ್ಥಿರವಾದ ಶುಭ ಫಲಗಳು ಈ ತಿಂಗಳಲ್ಲಿ ಸಿದ್ಧಿಯಾಗಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ವಿಜಯ ಲಾಭ ಸಿದ್ಧಿಯಾಗಲಿ. ವಾಹಿನಿಯ ಪ್ರೋತ್ಸಾಹಕ್ಕೆ ಧನ್ಯವಾದ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.